ಖಂಡಿತೆಯ ಹೋಗ್ಬಹುದು. ಹೋಗುವ ಮುಂಚಿತವಾಗಿ ನನ್ನದೊಂದು ಮಾತು ಉಂಟು. ಏನು? ಯಾಕೋ ಏನು, ನಿನ್ನನ್ನು ನೋಡಿದ ಕ್ಷಣವೇ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೌದಾ? ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಆರೋಗ್ಯ ಸಮಸ್ಯೆಯ? ಅಂದ್ರೆ ಹೀಗಾಗುವುದಕ್ಕೂ ಕಾರಣ ಉಂಟು. ಏನು? ಆ ಮನ್ಮಥ ಪಂಚಶರವನ್ನು ನನ್ನ ಹತ್ರ ಸಿಗ್ತಾ ಇದ್ದಾನೆ. ಎಲ್ಲಿಯಾದ್ರೂ ಒಂದು ಶರವನ್ನು ನಿನಗೆ ಬಿಟ್ಟಿದ್ದವಂತಾದ್ರೆ ನನ್ನ ಪರಿಸ್ಥಿತಿ ಏನಾಗಿದೆ ನನಗೆ ಅರ್ಥ ಆಗ್ತಾ ಇತ್ತು. ಅಂದ್ರೆ ನೇರ ವಿಚಾರಿಸ್ಕೊಳ್ತೇನೆ. ಖಂಡಿತ ಹೇಳಿ. ನಿನ್ನ ರೂಪಕ್ಕೆ ನನ್ನ ಮನಸ್ಸು ಅಥವಾ ಮದುವೆ ಯಾರಿಗೂ ತೊಂದರೆ ಇಲ್ಲ. ನನಗೆ ಬೇಕಾದ್ದು ಪರಶಿವನ ಮುಡಿಗೆ ಪರಿಮಳದ ಪುಷ್ಪ, ಪರಶಿವನ ಮುಡಿಗೆ ಪರಿಮಳದ ಪುಷ್ಪ, ಪರಿಮಳದ ಪುಷ್ಪ ಚರಣದಡಿ ತೊಳೆಯೋದು ಸರಿಯೇ, ಚರಣದಡಿ ತೊಳೆಯೋದು ಸರಿಯೇ, ಮರೆತು ನೀ ಗಣತೆಯನ್ನು ಧರಿಸದಿರಿ ಜಗನ, ಮರೆತು ನೀ ಗಣತೆಯನ್ನು ಧರಿಸದಿರಿ ಜಗನ, ಪರಿಭವವನ್ನು ಕೊನೆಗೆ ಯುವರಾಜರೇ, ಎಂತಹ ಮಾತನಾಡ್ತಾ ಇದ್ದೀರಿ? ಅಂದ್ರೆ ನೀವು ಇಂತಹ ಮಾತನಾಡಬಹುದೇ? ಅಂತದೇನಾಗಿರುತ್ತೆ ಬೇಕಲ್ವಾ? ಗ್ರಹಿಸಿ ಅಂತೆ ನೀವು. ಯಾವುದು? ಕಮಲವೊಂದು ಬೆಳೆಯುವುದು ಕೆಸರಿನಲ್ಲಿ. ಕಮಲಕ್ಕೆ ಬೆಲೆ ದೊರಕಬೇಕು ಅಂತ ಆದ್ರೆ ಪರಶಿವನ ಮುಡಿಯನ್ನು ಅಲಂಕರಿಸಿದಾಗ ಮಾತ್ರ ಅದಕ್ಕೊಂದು ಬೆಲೆ ಸ್ಥಾನಮಾನ. ನೀವು ಹಾಗೆ ಯುವರಾಜರೇ, ಅಬಲೆಯಾದ ಹೆಣ್ಣು ಮಕ್ಕಳ ಜೀವನಕ್ಕೆ ಭದ್ರತೆಯನ್ನು ಕಲ್ಪಿಸಿಕೊಡುವ ಸ್ಥಾನದಲ್ಲಿ ನೀವಿದ್ದವರು. ನೀವೇ ಇಂತಹ ಅರಳಿದ ಹೂವೊಂದನ್ನು ಚರಣದಡಿ ಇಟ್ಟು ತುಳಿಯುವುದಕ್ಕೆ ಹೊರಟು ಹೋದ್ರೆ ಮುಂದೇನಾಗ್ತದೆ? ಎಲ್ಲಿಯಾದ್ರೂ ನೀವು ಹೀಗೆ ಮಾಡಿದ್ರೆ ಪರಿಭವವನ್ನು ಹೊಂದಿಕೊಳ್ಬೇಕಾಗ್ತದೆ. ಬೇಡ, ಒತ್ತಾಯ ಮಾಡಬೇಕು. ನನ್ನ ಆಸೆ ಅದೇ, ನಿನ್ನ ಜೀವಮಾನ ಹಾಳಾಗಬಾರ್ದು ಎನ್ನುವಂತ ಉದ್ದೇಶಕ್ಕಾಗಿ ಈ ನನ್ನವಳಾಗಿ ಅಂತ ಹೇಳಿದೆ. ನೀನಾಗೆ ಒಲಿದು ಬಂದ್ರೆ ಒಲಿದು, ಬಾರದೆ ಇದ್ರೆ ನಿನ್ನ ಮೂಡಿಗೆ ಕೈ ಇಕ್ಕಿ ಅಲ್ಕೊಂಡು ಹೋಗ್ತೇನೆ. ಬೇಡ. ಏನೇ ಆಗಲಿ ಓಡೋಡಿ ಬಂದದ್ದು ಬಹಳಷ್ಟು ದೂರ ಬಂದೆ. ಆವಾಗ ಬಹಳಷ್ಟು ಜನ ಇದ್ರು. ಇಲ್ಲಿ ಬಂದು ನೋಡುವಾಗ ಯಾರೂ ಇಲ್ಲ. ಹಾಗಿದ್ರೆ ನಾನು ಒಬ್ಬರೇ ಬಂದಲ್ಲ. ಭೂಮಿಕೆಯಲ್ಲಿ ಹೋದ್ಲು. ಭೂಮಿಕಾ, 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 ಓ ಇಲ್ಲಿ ಇದ್ದೀಯಾ ಭೂಮಿಕಾ? ಏನು? ಇಲ್ಲಿ ಯಾರು ಇಲ್ಲ. ಈಗ ನೀನು ನನ್ನ ಕೈ ಸಿಕ್ಕಿಬಿಟ್ಟಲ್ವಾ? ಯಾರು? ನೀನು. ನಾನು.
ಹೇಗೆ ನೀ ಅಟ್ಟಿಸಿಕೊಂಡು ಬರುವಾಗ ಜನರು ಸೇರಿದ ಪ್ರದೇಶ ಬಹಳ ಜನ ಇದ್ರು ಅವಾಗ. ಇದು ನಿರ್ಜನ ಪ್ರದೇಶ. ಯಾರು ಇಲ್ಲ, ಯಾರು ಇಲ್ಲ. ಏ ಹೆಡ್ಡ, ಏನೋ ನಾ ಬುದ್ಧಿವಂತನೆ. ಮಾರಿ ಪೂಜೆಗೆ ನಾವು ಬಲಿ ಕೊಡುವುದಕ್ಕೆ ಆರಿಸುವುದು ಎಂತಹ ಕುರಿಯನ್ನು? ಫಲಿತವಂತ ಕುರಿಯನ್ನು, ಬೆಳೆದ ಕುರಿಯನ್ನು. ಹೌದು. ನೀನು ಹಾಗೆ ಈ ಮಾರಿ ಪೂಜೆಗೆ ಬೆಳೆದ ಕುರಿ ನೀನು. ಈ ಕುರಿ ಕಡಿಲಿಕ್ಕೆ ನೀನು ಮುಂದಾದ? ಕಡಿದು ಚಲ್ತೇನೆ ಈಗ. ನನ್ ಕಡಿತೆ ನೀನು? ಖಂಡಿತ. ಅಷ್ಟು ಸುಲಭದಲ್ಲಿ ಸಾಯುವ ಈ ಮೇಘ ಅಲ್ಲ. ಇನ್ನು ಎಷ್ಟು ಜನ ತೆಗಿಲಿಕ್ಕೆ ಉಂಟೋ ಏನು? ಏ ಭೂಮಿಕಾ, ಏನೋ ನೀನಾಗೆ ಬಂದ್ರೆ ಒಳ್ಳೆಯಿತು. ನಿರ್ಜಲವಂತ ಪ್ರದೇಶ. ಈ ಪ್ರದೇಶದಲ್ಲಿ ನಾನು ನೀನು ಇಬ್ಬರೇ ಇರುವುದು. ನೀನಾಗಿ ಬರ್ತೀಯಾ ಅಥವಾ ಸಾಕ್ಷಿ ಇಲ್ಲದಾಗಿ ಮಾಡಿ ಬಿಡ್ತೇನೆ? ಬೇಡ, ನಾನು ಯುವರಾಜ ಅಂತ ನೋಡ್ಲಿಕ್ಕಿಲ್ಲ. ಮತ್ತೆ ನಮ್ಗೆ ಆ ಕಡೆ ಈ ಕಡೆ ನೋಡುವುದಕ್ಕೆ ಇವನಿಗಿಂತಹ ಶಿಕ್ಷೆ ಆಗಬೇಕಾದದ್ದೇ ಕಾಮುಕ. ನಾನು ಭೂಮಿಕ. ನನ್ನ ಸ್ನೇಹ ವಹಿಸಿ ಬಂದರೆ ಆಗುವುದು ಮಾರಕ. ಉಣಿಸ್ತೇನೆ ಇಂಥವರಿಗೆ ಕಾರ್ಕೋಟಕ. ಆಮೇಲೆ ಅವರ ಬದುಕು ಸೂತಕ ಸೂತಕ ಸೂತಕ. ಯಾರು ಕಂಡದಿಲ್ಲ, ಕಾಣುವುದರೊಳಗಾಗಿ ತಲೆಯರಿ